47 ಹಾಗೂ 48ನೇ ಕವನ. ನರಕವಿಲ್ಲದ ನರರು, ನಾರಿಯರು, ಉರುಬೇ ಇಲ್ಲದ ಯತಿಗಳ ಸುರರ, ವಿರಸವಿಲ್ಲದ ಸುರರು, ಮಾಯಾಪಾಶವನ್ನು ಹರಿದ ಪರಮತತ್ವಜ್ಞಾನಿಯ ಒಳು ಧರೆಯ ನರಪಾಲಕರು, ಹಾಗೆ ಹರಿದು ಹೂಗಳು ಅಸಾಧ್ಯವು ಎಂದನ ಶಕುನಿ. ಹೊಗಳಲು ಅಸಾಧ್ಯವೆನ್ನುವ ಶಕುನಿ ಅಂದರೆ ಪಾಪವನ್ನೇ ಮಾಡದ ನರಕ ಭಯವನ್ನು ಕಳೆದುಕೊಂಡ ಮನುಷ್ಯರು, ಪಾಪವನ್ನೇ ಮಾಡದೆ ನರಕ ಭಯವನ್ನು ಕಳೆದುಕೊಂಡ ಮನುಷ್ಯರು, ಸ್ತ್ರೀಯರ ಬಾಧೆಯಿಲ್ಲದ ಯತಿ ಅಂದರೆ ಸನ್ಯಾಸಿಗಳು, ರಾಕ್ಷಸರ ಭಯವಿಲ್ಲದ ದೇವತೆಗಳು, ಮಾಯಾಪಾಶವನ್ನು ಹರಿದು ಹಾಕಿದ ತತ್ವಜ್ಞಾನಿ, ಇವರಂತೆ ಶತ್ರುಗಳೂ ನಾಶವಾಗಲು ರಾಜರಿಗೆ ಅಸಾಧ್ಯವಾದುದು ಉಳಿಯುವುದಿಲ್ಲ. 48ನೇ ಕವನ. ಮಸಗೆ ಮೂಡಿದ ಹೂಲನು ದುಷ್ಟ ಪ್ರಸರ ದೇಳಿಗೆ, ಪಾಪಿಯೊಳಗೆ ಹುಸಿಯ ಬಾಳುವೆ, ಹುದುವಿನಾರಂಭದ ಫಲೋದಯದ ನಸಿದ ಒಗೆದ ಲೋಕದೊಳಗವು ಹೆಸರು ಒಡೆವವು, ಹಗೆಯ ಹೆಚ್ಚಿಗೆ ಹಸನ ಕೊಡುವುದೇ ರಾಯ ಚಿತ್ತೈಸೆಂದನ ಶಕುನಿ. ಅಂದರೆ ಮಣ್ಣಿನ ಹೊಲ, ದುಷ್ಟರ ಅಭ್ಯುದಯ, ಪಾಪಿಯ ಆಸ್ಥಾನ, ಸುಳ್ಳಿನಿಂದ ನಡೆಸುವ ಜೀವನ, ಪಾಲುಗಾರಿಕೆಯಲ್ಲಿ ಮಾಡಿದ ವ್ಯವಸಾಯ, ವ್ಯಾಪಾರಿಗಳ ಲಾಭ, ಇವು ಲೋಕವನ್ನು ಹೆಚ್ಚಳಗೊಳ್ಳದೆ ಸವೆದು ಹೋಗುವುದಿಲ್ಲವೇ? ಹಾಗೆಯೇ ಶತ್ರುವು ಅಭಿವೃದ್ಧಿಗೊಳ್ಳುತ್ತಾ ಹೋದರೆ ಒಳ್ಳೆಯದಾದೀತೆ. ರಾಜನೇ